Hello students, very important CET questions. ಫಸ್ಟ್ ಪಿ ಸಿ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಫಸ್ಟ್ ಪಿ ಸಿದ ಐಡಿಯಾ ಬಂತು ಅಂದರೆ ಸೆಕೆಂಡ್ ಪಿ ಸಿದ ಲಿಂಕ್ ಇರುತ್ತೆ, ಆಟೋಮೆಟಿಕಲಿ ಮಾಡ್ಕೊತೀರಿ. ಬಟ್ ಈಗ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಒಂದು ಕಡೆ ಪ್ರಿಸರ್ವ್ ಮಾಡಿಟ್ಕೊಳ್ಳಿ ನೋಡಿ. ವೆರಿ ಇಂಪಾರ್ಟೆಂಟ್ ಫಾರ್ ಸಿ ಇ ಟಿ ಆ್ಯಂಡ್ ಆಲ್ಸೋ ಫಾರ್ ಜೆ ಇ. If e power f of x is equal to 10 plus x divided by 10 minus x, comma x belongs to open interval minus 10 comma 10, and f of x is equal to k into f of 200x divided by 100 plus x square, then k is equal to ಆಪ್ಷನ್ 1 0.5, ಆಪ್ಷನ್ 2 0.6, ಆಪ್ಷನ್ ಸಿ ಅಂದರೆ 3 0.7, ಆಪ್ಷನ್ 4 0.8. ಇದನ್ನು ಸುಮ್ಮನೆ ಬ್ಲೈಂಡಾಗಿ ನಾವು ಡೆಫಿನೇಷನ್ಸ್ ಹೇಳ್ತೀವಲ್ವ ಆ ಥರ ಹೇಳೋಕ್ಕೆ ಬರೋಲ್ಲ. ಇಲ್ಲಿ ಹೇಳಿದ್ದೀನಲ್ವಾ, ಈ ಎಲ್ಲ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ನೀವು. ಓಕೆ, ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬಲ್ಲಿದೆ. ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ತೊಗೊಂಡಿದ್ದೇನೆ, ಸಾಲ್ವ್ ಮಾಡ್ತೀನಿ. ಎಷ್ಟೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ತೇನೆ ನೋಡಿ. ವಿಡಿಯೋ ನೋಡ್ಕೊಂಡಿದ್ದೀರಿ ಪ್ರಾಬ್ಲಮ್ಮು, ಇದು ಬರ್ಕೊತಾ ಇದ್ದೀನಿ. ಇಫ್ ಇ ಪವರ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು e power f of x equal to 10 plus x divided by 10 minus x. Take log on both sides. ಎರಡು ಕಡೆ ಲಾಗ್ ತಗೊಂತೇನೆ. log e power f of x is equal to log of 10 plus x divided by 10 minus x. Again formula ಯೂಸ್ ಮಾಡ್ತಾ ಇದ್ದೀನಿ. log m to the power of n is equal to n log m. Okay. Here log m to the power of n, where n is equal to f of x into log e is equal to 1. Remaining only f of x is equal to log of 10 plus x divided by 10 minus x, call it as 1. ಇದನ್ನು 1 ಅಂತ ಕರೀತೇನೆ. ಆ್ಯಂಡ್ ಆಲ್ಸೋ ಇನ್ ಗಿವನ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ f of x is equal to k into f of 200x plus divided by 100 plus x square. ಅದನ್ನು ತಗೋತೇನೆ. f of x is equal to k into f of 200x divided by 100 plus x square. ಇದನ್ನು ತಗೊತೇನೆ. k into f of ಅಂತ ಇದೆಯಲ್ಲ, ಈ ಫಂಕ್ಷನ್ಸ್ ತೊಗೊತೇನೆ. ದಟ್ ಈಸ್ f of 200x divided by 100 plus x square. Substitute into the function f of x. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಆರ್ ಎಚ್ ಎಸ್ ಅಲ್ಲಿ ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, 200x divided by 100 plus x square divided by 10 minus 200x divided by 100 plus x square. ಸೊ ಫುಟ್ ಮಾಡಿದ್ದೇನೆ. ಓಕೆ, ನಾವು ಎಫ್ ಆಫ್ 200x divided by 100 plus x square is equal to log of ಎಲ್ ಸಿ ಎಮ್ ತೊಗೊಂತೇನೆ. ಇವೆರಡು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೇನೆ. 100 into 10,000 plus x square into 10x square plus 200x divided by 100 plus x square. ಇಲ್ಲೂ ನಾನು 100 plus x square ಎಲ್ ಸಿ ಎಮ್ ತೊಗೊಳೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಬಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಲೇಬೇಕು. ಅಗೇನ್ ಸೇಮ್ 1000 ಪ್ಲಸ್ 10x square ಮೈನಸ್ 200x. ಓಕೆ, ಕ್ಲಿಯರ್ಲಿ ಎಫ್ ಆಫ್ 200x divided by 100 plus x square is equal to log of 1000. ಇಲ್ಲಿ 10, ಇದನ್ನು 10ಇಂದ ಡಿವೈಡ್ ಮಾಡ್ತೀನಿ. ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 10. 10ಇಂದ ಡಿವೈಡ್ ಮಾಡಿದಾಗ 100 ಆಯಿತು. ಇದು 10 ಡಿವೈಡ್ ಮಾಡಿದಾಗ x ಸ್ಕ್ವೇರ್ ಆಯಿತು. ಇದು 20x ಆಯಿತು. ಡಿವೈಡೆಡ್ ಬೈ ಸೇಮು 100 ಪ್ಲಸ್ x ಸ್ಕ್ವೇರ್ ಮೈನಸ್ 20x. ಕ್ಲಿಯರ್. ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 10. ಎಫ್ ಆಫ್ 200x divided by 100 plus x square is equal to log of 100 can be written as 10 square, x square ಅಲ್ಲೇ ಇರುತ್ತೆ, ಪ್ಲಸ್ 20x ಅನ್ನು ನಾನು 2 into 10 into x ಅಂತ ಬರಿಬೋದಲ್ಲ, 2 into 10 into x divided by same 100 can be written as 10 square plus x square minus 2 into 10 into x. Here 10 square plus
ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ 10x ಯಾವ ಫಾರ್ಮುಲಾ ಆಗುತ್ತೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ನಾನು ಏನಂತ ಬರಿಬೋದು ಇದನ್ನು, ಎಕ್ಸ್ ಪ್ಲಸ್ 10 ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ, ಎಕ್ಸ್ ಪ್ಲಸ್ 10 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 10 ಹೋಲ್ ಸ್ಕ್ವೇರ್. a ಪ್ಲಸ್ ಬಿ ಫಾರ್ಮುಲಾ ಹಾಕಿ ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಅಂದರೆ 100 ಪ್ಲಸ್ 20xೇ ಬರುತ್ತೆ. ಆ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೇಮ್, ಇದು ಅದೇ ಫಾರ್ಮುಲಾ ಆಗುತ್ತೆ, 10 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್, ಇದು a ಸ್ಕ್ವೇರ್ ಬೈ ಬಿ ಸ್ಕ್ವೇರ್, a ಬೈ ಬಿ ಹೋಲ್ ಸ್ಕ್ವೇರ್, ಅಲ್ಲಿಗೆ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಈಗ ನಾನು ಎಫ್ ಆಫ್ 200x ಡಿವೈಡ್ ಬೈ 100 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲೇಸಲ್ಲಿ ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡ್ ಬೈ 10 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಎಲ್ಲಿದೆ ಅದೀಗ, ಇಲ್ಲಿದೆ ನೋಡಿ. ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಆಫ್, ಇದನ್ನು ತೊಗೊತಾ ಇದ್ದೀನಿ, ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಕೆ ಇಂಟು ಎಫ್ ಆಫ್ 200x ಡಿವೈಡ್ ಬೈ 100 ಪ್ಲಸ್ ಎಕ್ಸ್ ಸ್ಕ್ವೇರ್, ಎಫ್ ಆಫ್ 200x ಡಿವೈಡ್ ಬೈ 100 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡ್ ಬೈ 10 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೀತೇನೆ. ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಅಗೈನ್ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೇನೆ, ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಲಾಗ್ ಎಮ್, ಎನ್ ಲಾಗ್ ಎಮ್ ಈಸ್ ಈಕ್ವಲ್ ಟು ವಾಟ್, ಲಾಗ್ ಎಮ್ ಟು ದಿ ಪವರ್ ಆಫ್ ಎನ್. ಇದು ಪವರ್ಗೆ ಹೋಗುತ್ತಿದ್ದು, ಇಲ್ಲಿ ಕೆ ತೊಗೊಂಡೋಗಿ ಇಲ್ಲಿ ಅಪ್ಲೈ ಮಾಡ್ಬೋದಲ್ಲ. ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ 10 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 10 ಮೈನಸ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 2k. ಇದು ನೋಡಿ, ಇದು ಬೇಸ್, ಪವರ್ ಏನಿಲ್ಲ ಅಂದರೆ 1, ಇದು ಬೇಸ್ ಸೇಮ್ ಇದೆ. ವೆನ್ 2 ಬೇಸ್ ಆರ್ ಸೇಮ್ ಈಕ್ವೇಟ್ ದ ಪವರ್ 1 ಈಸ್ ಈಕ್ವಲ್ ಟು 2k, 2k ಈಸ್ ಈಕ್ವಲ್ ಟು 1, k is equal to how much, 1/2, 1/2 is nothing but how much, 0.5, which is the answer. ಚೆಕ್ ಮಾಡೋಣ. ಆಪ್ಷನ್ ಎ ಇಸ್ ದ ಆನ್ಸರ್, ಒಂದನೇದು ಆನ್ಸರ್ 0.5. ದಿಸ್ ಇಸ್ ಅ ವರ್ಕ್. ಓಕೆ, ಈ ಥರ ನೋಡಿ ಪ್ರಾಬ್ಲಮ್ಸು ಸಿ ಇ ಟಿನಲ್ಲಿ ಇಂಥ ಪ್ರಾಬ್ಲಮ್ಸ್ ವರ್ಕ್ ಮಾಡಿ ನೀವು. ಈ ಥರ ಒಂದು 10 ಪ್ರಾಬ್ಲಮ್ಸ್ ವರ್ಕ್ ಮಾಡಿದಾಗ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಫಾರ್ಮುಲಾ ಐಡಿಯಾ ಬರುತ್ತೆ, ಕಾನ್ಸೆಪ್ಟ್ ಐಡಿಯಾ ಬರುತ್ತೆ. ಗೊತ್ತಾಯ್ತಲ್ಲ. ಸಪೋಸ್ ಇದು ಬಿಟ್ಟು ಬೇರೆ ಪ್ರಾಬ್ಲಮ್ಸ್ ಕೇಳಿ, ಒಂದು ಐಡಿಯಾ ಬಂದೇ ಬರುತ್ತಾ. ಅದಕ್ಕೋಸ್ಕರ ನಾವು ಕಳಿಸ್ತಕ್ಕಂಥ ಸಿ ಇ ಟಿ ರಿಲೇಟೆಡ್ ಕ್ವಶನ್ಸನ್ನು ನೀವು ವರ್ಕೌಟ್ ಮಾಡಿದಾಗ ಅವ್ರ ಪ್ರಾಬ್ಲಮ್ ಯಾವುದೇ ಕೇಳಿ ನಿಮ್ಗೊಂದು ಐಡಿಯಾ ಬರುತ್ತೆ. ನಾವು ಮಾಡಿಸ್ತಕ್ಕಂಥ ಕ್ವಶನ್ಸೇ ಬರಬೇಕು ಅಂತಲ್ಲ, ನಾವು ಕೊಡ್ತಕ್ಕಂಥ ಐಡಿಯಾ, ನಾವು ಕೊಡ್ತಕ್ಕಂಥ ಪ್ರಾಬ್ಲಮ್ ಸ್ಟೆಪ್ಸು, ಫಾರ್ಮುಲಾಸನ್ನು ನೀವು ವರ್ಕೌಟ್ ಮಾಡಿದಾಗ ಬೇರೆ ಪ್ರಾಬ್ಲಮ್ಸ್ ನಿಮ್ಗೆ ಆಟೋಮೆಟಿಕಲಿ ಬರುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸಿ ಇ ಟಿ ಕ್ವಶನ್ಸನ್ನು ಸೆಂಡ್ ಮಾಡ್ತೇನೆ, ವರ್ಕೌಟ್ ಮಾಡಿ.